ಇವತ್ತು ಬೆಂಗಳೂರಲ್ಲಿ ತುಂಬ ಜನ ಡೆಲಿವರಿ ಫೀಲ್ಡ್‌ಗೆ ಜಾಯಿನ್ ಆಗ್ತಾ ಇದ್ದಾರೆ. ಇದರಲ್ಲಿ ಅಷ್ಟೊಂದು ಅರ್ನ್ ಮಾಡ್ಬೋದಾ? ಇದರಲ್ಲಿ ಅಷ್ಟೊಂದು ಬೆನಿಫಿಟ್ ಇದೆಯಾ? ನೀರಿಗೆ ಇಳಿದ್ಮೇಲೆ ಚಳಿ ಆದ್ರೇನೋ, ಮಳೆ ಆದ್ರೇನೋ ಈಜಲೇಬೇಕು. ಹಂಗೆ ಡೆಲಿವರಿ ಫೀಲ್ಡ್ ಅಂತ ಬಂದ್ಮೇಲೆ ಬಿಸಿಲು, ಗಾಳಿ, ಡಸ್ಟು, ಪೊಲ್ಯೂಷನ್ ಎದುರದಂಗೆ ಧೈರ್ಯವಾಗಿ ಡ್ಯೂಟಿ ಮಾಡೋನೇ ರಿಯಲ್ ಹೀರೋ. ಅವನೇ ಡೆಲಿವರಿ ಬಾಯ್ಸ್. ಈ ಡೆಲಿವರಿ ಫೀಲ್ಡಿಗೆ ಬಂದ್ಮೇಲೆ ನಾವು ಆನ್ ಟೈಮ್‌ಗೆ ಊಟ ಮಾಡೋಕ್ಕಾಗಲ್ಲ, ನೀರು ಕುಡಿಯೋಕ್ಕಾಗಲ್ಲ. ಇದೊಂದು ಹೆಲ್ತ್ ಸಮಸ್ಯೆ ಜಾಸ್ತಿ ಆಗುತ್ತೆ. ಆದಷ್ಟು ಸ್ವಲ್ಪ ಕೇರ್‌ಫುಲ್ ಆಗಿ ನೋಡ್ಕೋಬೇಕಾಗುತ್ತೆ ಡೆಲಿವರಿ ಬಾಯ್ಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಸಿಕೇರಿ ಆರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ವಾಚ್ ಮಾಡ್ತಾ ಇರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ಹಾಗೆ ಪಕ್ಕದಾಗಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮವೆಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲಲ್ಲಿ ಎವ್ರಿ ಡೇ ಬರ್ತಾ ಇರ್ತಾ ಇದೇ ಥರ ವಾಚ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ತಿಳಿಸಿ. ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೊತ್ತಿರಬೇಕು, ಇವತ್ತು ಬೆಂಗಳೂರಿಗೆ ಬರ್ತಕ್ಕಂಥ ಯೂತ್ಸ್ ತುಂಬ ಜನ ಡೆಲಿವರಿ ಫೀಲ್ಡ್ಗೆ ಜಾಸ್ತಿ ಬರ್ತಾ ಇದ್ದಾರೆ. ಅಂಥದ್ದು ಏನಿದೆ ಡೆಲಿವರಿ ಫೀಲ್ಡಲ್ಲಿ? ಜಾಸ್ತಿ ಇನ್ಕಮ್ ಇದೆಯಾ? ಇದರಲ್ಲಿ ಒಳ್ಳೆ ದುಡ್ಡು ಸಂಪಾದನೆ ಮಾಡ್ಬೋದಾ ಅನ್ನೋದು ಒಂದು ಎಲ್ಲರಿಗೂ ಕ್ವಶನ್ನು. ಹೌದು, ಬನ್ನಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾತಾಡೋಣ. ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಡೆಲಿವರಿ ಫೀಲ್ಡಲ್ಲಿ ಏನೇನು ಫೆಸಿಲಿಟಿ ಇದೆ, ಇದು ಏನಕ್ಕೆ ಬರ್ತಾರೆ ಹುಡುಗರು ಅಂತ. ಫಸ್ಟ್ ಹೇಳ್ಬೇಕಂದ್ರೆ, ಕಂಪನಿಲಿ ಕೆಲಸ ಮಾಡೋದಕ್ಕೂ ಡೆಲಿವರಿಗೆ ಇರ್ತಕ್ಕಂಥ ಡಿಫ್ರೆನ್ಸ್ ಹೇಳ್ಬಿಡ್ತೀನಿ. ಗೊತ್ತಿರಬೇಕು, ಇವಾಗ ಕಂಪ್ನಿಲಿ ಕೆಲಸ ಮಾಡಬೇಕಂದ್ರೆ ನಿಮಗೆ ಒಂದು ಫ್ರೀಡಮ್ ಅನ್ನೋದಿರಲ್ಲ. ಫ್ರೀಡಮ್ ಇರಲ್ಲ. ಒಂದು ತಿಂಗಳು ಸ್ಯಾಲ್ರಿಗೆ ವೆಯ್ಟ್ ಮಾಡಬೇಕು, ಮತ್ತು ಯಾರೋ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡಬೇಕು, ಅವ್ರು ಹೇಳ್ದಂಗೆ ಕೇಳಬೇಕು, ಲೀವ್ ಕೊಡಲ್ಲ. ನೀವೆಲ್ಲರೂ ಹೋಗ್ಬೇಕು 1 ಅವರ್ 2 ಅವರ್ ಬೇಗ ಅಂದರೆ ಪರ್ಮಿಷನ್ ಕೊಡಲ್ಲ. ಈ ಥರ ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್, ಆ ಕಂಪ್ನಿ ಇರ್ತಕ್ಕಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ನೀವು ಫಾಲೋ ಮಾಡಬೇಕು ಒಂದು ಕಂಪ್ನಿಲಿ ಕೆಲಸ ಮಾಡಬೇಕಂದ್ರೆ. ಹಂಗಾಗಿ ಏನೋ ಒಂಥರ ಜೈಲ್ಗೆ ಹಾಕ್ದಂಗೆ ಆಗ್ಬಿಡುತ್ತೆ. 8 ಅವರ್ ಒಂದೇ ಜಾಗದಲ್ಲಿ ಒಂದೇ ಕಡೆ ಕುತ್ಕೊಂಡು ಕೆಲಸ ಮಾಡಬೇಕಂದ್ರೆ ಆಗಲ್ಲ. ಮುಂಚೆ ಇತ್ತು ಜನ್ರೇಷನ್, ಅವಾಗೆಲ್ಲ ಡೆಲಿವರಿ ಫೀಲ್ಡ್ ಇರಲಿಲ್ಲ, ಹಂಗಾಗಿ ಮಾಡ್ತಾಯಿದ್ರು. ಬಟ್ ಇವಾಗ ಎಲ್ಲ ಥರ ಆಪ್ಷನ್ಸ್ ಜಾಸ್ತಿ ಇದೆ ಹುಡುಗರಿಗೆ. ಹಂಗಾಗಿ ಏನು ಮಾಡ್ತಾ ಇವಾಗ ಹುಡುಗರು ಕಂಪ್ನಿ ಕಡೆ ಹೋಗ್ತಾ ಇಲ್ಲ ಜಾಸ್ತಿ. ಕಂಪ್ನಿಲಿ ಫೆಸಿಲಿಟಿ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಪಿ ಎಫ್, ಇ ಎಸ್ ಐ ಇದೆ, ಎಲ್ಲ ಫೆಸಿಲಿಟಿ ಇದೆ. ಅದೇ ಇವತ್ತು ಡೆಲಿವರಿ ಫೀಲ್ಡಲ್ಲಿ ಯಾವುದೇ ಥರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇಲ್ಲ. ಒಬ್ಬರು ಇಲ್ಲಿ ಡ್ಯೂಟಿ ಮಾಡ್ತಿದ್ರೆ ಡೆಲಿವರಿ ಫೀಲ್ಡಲ್ಲಿ ಅವರಿಗೆ ಒಂಥರ ಫ್ರೀಡಮ್ ಇರುತ್ತೆ. ನಿಮ್ಗೆ ಯಾವಾಗ ಬೇಕಾದ್ರೆ ಡ್ಯೂಟಿ ಆನ್ ಮಾಡ್ಕೋಬೋದು, ಯಾವಾಗ ಬೇಕಾದ್ರೆ ಆಫ್ ಮಾಡ್ಕೋಬೋದು. ಇವತ್ತು ಎಕ್ಸ್ಟ್ರಾ ಏನಾದ್ರು ಒಂದು ₹500 ಅರ್ನ್ ಮಾಡಬೇಕಂದ್ರೆ ಎಕ್ಸ್ಟ್ರಾ ಮಾಡ್ಬೋದು. ಈ ಥರ ಎಲ್ಲ ಫೆಸಿಲಿಟಿ ಇದೆ ಡೆಲಿವರಿ ಫೀಲ್ಡಲ್ಲಿ. ನೀವು ರಜಾ ಹಾಕ್ಬೇಕಂದ್ರೆ ರಜಾ ಹಾಕೋಬೋದು. ನಿಮ್ಗೆಲ್ಲರೂ ಹೋಗ್ಬೇಕಾದ್ರೆ ನೀವು ಪರ್ಸ್ನಲ್ ಕೆಲಸ ಮಾಡ್ಕೋಬೇಕಂದ್ರೂ ಡ್ಯೂಟಿ ಆಫ್ ಮಾಡ್ಕೊಂಡು ಹೋಗಿ ಮಾಡ್ಕೋಬೋದು. ಒಂದು ವಾರ ಬೇಕಾದ್ರೆ ನೀವು ಊರಿಗೆ ಹೋಗ್ತೀರಾ, ಏನಾದ್ರು ಪರ್ಸ್ನಲ್ ವರ್ಕ್ ಇದೆಯಾ ಮಾಡ್ಕೋಬೋದು, ಯಾರು ಕೇಳೋಂಗಿಲ್ಲ. ಇಲ್ಲಿ ಫ್ರೀಡಮ್ ಅಂದರೆ ಫುಲ್ ಫ್ರೀಡಮ್ಮು. ಹಂಗೆ ಅರ್ನಿಂಗ್ಸ್ ಆಗುತ್ತಾ? ಖಂಡಿತ ಆಗುತ್ತೆ ಅರ್ನಿಂಗ್ಸ್. ಇವತ್ತು ನಿಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀರಂದ್ರೆ ಎಷ್ಟು ಕೊಡ್ತಾರೆ ಮ್ಯಾಕ್ಸಿಮಮ್ ಸ್ಯಾಲ್ರಿ? ಒಂದು 15,000, ಅಮ್ಮಮ್ಮ ಅಂದರೆ ಎಕ್ಸ್ಪೀರಿಯನ್ಸ್ ಇದ್ದರೆ ಒಂದು 20,000. ಆದರೆ ಡೆಲಿವರಿ ಫೀಲ್ಡಲ್ಲಿ ನೀವು ಹಿಂಗೆ ಡ್ಯೂಟಿ ಮಾಡ್ತೀರಾ ಅಂದರೆ 8ರಿಂದ 10 ಅವರ್ ಹಿಂಗೆ ಮಾಡ್ತೀರಾ ಅಂದ್ರೂ ನಿಮ್ಮ ಪೆಟ್ರೋಲ್ ಎಲ್ಲ ಖರ್ಚುಗಳು ₹1,000 ಆರಾಮಾಗಿ ಸೇವ್ ಮಾಡ್ತೀರಾ. ಗೊತ್ತು ಎಲ್ಲರಿಗೂ ₹1,000 ಮಿನಿಮಮ್ 1,000 ನಾನು ಹೇಳ್ತಿರೋದು ಅಷ್ಟೇ. ಅದಕ್ಕಿಂತ ಕಂಪ್ನಿ ಡಿಪೆಂಡ್ ಮಾಡಿ ನೋಡಿದ್ರೆ ₹1,000 ಅಂದರೆ ಮಂತ್ಲಿ ಎಷ್ಟಾಯಿತು? 30,000 ಆಯಿತು. ಕಂಪ್ನಿಲಿ ಕೊಡ್ತಕ್ಕಂಥ 15,000 ಇಲ್ಲಿ 30,000 ಇಲ್ಲಿ ಒನ್ ಡಬಲ್ ಸ್ಯಾಲ್ರಿನ ಇಲ್ಲಿ ಅರ್ನ್ ಮಾಡ್ಬೋದು. ಈ ಒಂದು ರೀಸನ್ ಇಟ್ಕೊಂಡು ತುಂಬ ಜನ ಡೆಲಿವರಿ ಫೀಲ್ಡಿಗೆ ಬರ್ತಾರೆ. ಬಟ್ ಈ ಪ್ಲಸ್ ಆರ್ ಮೈನಸ್ ಎರಡು ಕಡೆ ಇದೆ. ಇಲ್ಲಿ ಏನು ಎಲ್ಲ ನಾವು ಪ್ಲಸ್ ಪಾಯಿಂಟ್ ಹೇಳೋಕ್ಕಾಗ್ತಿಲ್ಲ, ಇಲ್ಲೂ ಮೈನಸ್ ಪಾಯಿಂಟ್ ಇದೆ. ಮೈನಸ್ ಪಾಯಿಂಟ್ ಏನಪ್ಪ ಅಂದರೆ, ಟೈಮ್ ಟು ಟೈಮ್ ಊಟ ಮಾಡೋಕ್ಕಾಗಲ್ಲ. ಗೊತ್ತಿರಬೇಕು, ಡೆಲಿವರಿ ಫೀಲ್ಡ್ ಅಂದರೆ ಸ್ವಿಗ್ಗಿ ಝೊಮ್ಯಾಟೊ ಇರ್ತದೆ, ಅವರಿಗೆಲ್ಲ ಆನ್ ಟೈಮ್ ಪೀಕ್ ಅವರಲ್ಲಿ ಆರ್ಡ್ರ್ ಬರೋದು. ಡಿನ್ನರ್ ಟೈಮು, ಲಂಚ್ ಟೈಮು, ಬ್ರೇಕ್ಫಾಸ್ಟಲ್ಲಿ ಈ ಟೈಮಲ್ಲಿ ನಾವು ಟಿಫನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಕಸ್ಟಮರಿಗೆ ಡೆಲಿವರಿಗೆ ಮಾಡೋಕ್ಕಾಗಲ್ಲ. ಪ್ಲಸ್ ನಿಮಗೆ ಆರ್ಡ್ರ್ ಬರೋಲ್ಲ ಬೇರೆ ಟೈಮಲ್ಲಿ ಮಾಡೋಕ್ಕೋದ್ರೆ. ಹಾಗಾಗಿ ಆ ಪೀಕ್ ಅವರಲ್ಲಿ ನೀವು ನಿಮ್ಮ ಊಟ ತಿಂಡಿನೆಲ್ಲ ಬಿಟ್ಟು ಕಸ್ಟಮರ್ಗೆ ಸಪ್ಲೈ ಮಾಡಬೇಕಾಗುತ್ತೆ. ಇದು ಒಂದು ಮೈನಸ್ ಪಾಯಿಂಟು. ಆನ್ ಟೈಮ್ಗೆ ಊಟ ಮಾಡೋಕ್ಕಾಗಲ್ಲ. ಮತ್ತು ಇನ್ನೊಂದು ಪೊಲ್ಯೂಷನ್. ಗೊತ್ತಿರಬೇಕು, ಡೆಲಿವರಿ ಫೀಲ್ಡ್ ಅಂದರೆ ಹೊರಗಡೆ ಓಡಾಡ್ತಾ ಇರ್ತೀವಿ. ಇವತ್ತು ಬೆಂಗಳೂರು ಟ್ರಾಫಿಕ್ ಜಾಸ್ತಿ, ಕೆಲವು ರೋಡೆಲ್ಲ ಧೂಳು, ವೆಹಿಕಲ್ಸು, ಪೊಲ್ಯೂಷನ್ನು, ಹಿಂಗಾಗಿ ಸ್ವಲ್ಪ ಹೆಲ್ತು ಹಾಳಾಗುತ್ತೆ. ಹಾಗಾಗಿ ಆದಷ್ಟು ಸ್ವಲ್ಪ ಸೇಫ್ಟಿ ಮಾಸ್ಕ್ ಹಾಕಬೇಕು. ಬಟ್ ಏನೇ ಹಾಕೊಂಡ್ರು ಸ್ವಲ್ಪ ಪೊಲ್ಯೂಷನಲ್ಲಿ ಡ್ಯೂಟಿ ಮಾಡೋದ್ರಿಂದ ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು. ಮತ್ತು ಇನ್ನು ಮೂರನೇದು ಬಿಸಿಲು. ಗೊತ್ತಿರಬೇಕು, ಇನ್ನು ಸಮ್ಮರ್ ಟೈಮ್ ಸ್ಟಾರ್ಟ್ ಆಯಿತು, ಬಿಸಿಲು ಜಾಸ್ತಿ ಇರುತ್ತೆ. ಹಂಗಾಗಿ ಸ್ವಲ್ಪ ಡ್ಯೂಟಿ ಮಾಡೋದು ಕಷ್ಟ. ಕಂಪ್ನಿ ಅಂದರೆ ಎಲ್ಲ ನೆರಳಿರುತ್ತೆ, ಒಂದು ಜಾಗದಲ್ಲಿ ಕುತ್ಕೊಂಡು ಪರ್ಟಿಕ್ಯುಲರ್ ನೆರಳಲ್ಲಿಲ್ಲ, ಎ ಸಿ ರೂಮು, ಫ್ಯಾನ್ ಹಾಕೊಂಡು ಕೆಲಸ ಮಾಡೋದು. ಬಟ್ ಡೆಲಿವರಿ ಫೀಲ್ಡಲ್ಲಿ ಹಂಗಾಗಲ್ಲ. ಬಿಸಿಲಲ್ಲೂ ಮಾಡಬೇಕು, ಮಳೆಗಾಲ ಇದ್ದರೆ ಮಳೆಯಲ್ಲಿ ಮಾಡಬೇಕು, ಚಳಿಗಾಲ ಬಂದರೆ ಚಳಿ. ಈಗ ಸ್ವಿಗ್ಗಿ ಝೊಮ್ಯಾಟೊ ಗೊತ್ತಿರಬೇಕು, ಡೈಲಿ ಬಿಸಿಲಿರುತ್ತೆ, ನೈಟ್ ಸಂಜೆ ಆದರೆ ಚಳಿ ಜಾಸ್ತಿ ಆಗುತ್ತೆ. ಪಾಪ ಅವ್ರ ಟಾರ್ಗೆಟ್ ಕ್ಲಿಯರ್ ಮಾಡಬೇಕಂದ್ರೆ ನೈಟ್ 11-12 ಗಂಟೆವರೆಗೂ ಮಾಡಲೇಬೇಕು. ಹಂಗಾಗಿ ಏನಾಗುತ್ತೆ, ಚಳಿ, ಮಳೆ, ಬಿಸಿಲು ಏನೇ ಇದ್ರೂ ಮಾಡಲೇಬೇಕು. ಇದೊಂದು ಪ್ರಾಬ್ಲಮ್ಮು. ಹಂಗಾಗಿ ಪ್ಲಸ್ ಆರ್ ಮೈನಸ್ ಎರಡು ಕಡೆ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಫ್ರೀಡಮ್ ಅಂತ ಬಂದರೆ ಡೆಲಿವರಿ ಫೀಲ್ಡಲ್ಲಿ ತುಂಬ ಫ್ರೀಡಮ್ ಇದೆ. ಯಾರು ಕೇಳೋಲ್ಲ, ನಿಮ್ಮನ್ನು ಇಷ್ಟೇ ಮಾಡಿ ಅಷ್ಟೇ ಮಾಡಿ, ಇವತ್ತಿಷ್ಟು ಟಾರ್ಗೆಟ್ ಕಂಪ್ಲೀಟ್ ಮಾಡಬೇಕು ಅಂತ ನಿಮ್ಮನ್ನ ಟಾರ್ಗೆಟ್ ಮಾಡಿ ಯಾರು ಕೇಳೋಕ್ಕಾಗಲ್ಲ ಇಲ್ಲಿ. ಅದು ನಿಮ್ಮ ಚಾಯ್ಸ್. ನೀವು ಎಷ್ಟು ಮಾಡ್ತೀರೋ ಅಷ್ಟು ಮಾಡ್ಬೋದು. ಇವತ್ತು ನನಗೆ ನಾಳೆ ರಜೆ ಆಗ್ತೀನಪ್ಪ, ಇವತ್ತೊಂದು 2,000 ಮಾಡ್ಕೊಂಡು ಹೋಗ್ತೀನಿ ಅಂದರೆ ಬೈಕ್ ಟ್ಯಾಕ್ಸಿಲಿ ಇಲ್ಲ ರಾಪಿಡ್ ಪೋರ್ಟ್ರಲ್ಲಿ ಆರಾಮಾಗಿ 2,000 ಹೊಡ್ಕೊಂಡು ಹೋಗ್ಬೋದು ನೀವು. ಆ ಥರ ಆಪ್ಷನ್ ಇದೆ ಇದರಲ್ಲಿ. ಮಾರ್ನಿಂಗ್ ಬೆಳಿಗ್ಗೆನೇ ಲಾಗಿನ್ ಆಗ್ಬಿಟ್ಟು ನೈಟ್ 10 ಗಂಟೆವರೆಗೂ ಮಾಡ್ಕೊಂಡು ಒಂದು 2-3 ಸಾವಿರ ಬೇಕಾದ್ರೆ ಅರ್ನ್ ಮಾಡ್ತೀನಪ್ಪ, ಇವತ್ತು ಒಂದು 2 ದಿವಸ ಬರೋಕ್ಕಾಗಲ್ಲ ಡ್ಯೂಟಿಗೆ, ಏನೋ ಪರ್ಸ್ನಲ್ ವರ್ಕ್ ಇದ್ದಿದ್ರೆ ಆ ಥರನೂ ಮಾಡ್ಕೊಂಡು ಹೋಗ್ಬೋದು. ಆದರೆ ಕಂಪ್ನಿಲಿ ಮಾಡೋಕ್ಕಾಗುತ್ತೆ ಆ ಥರ? ಇಲ್ಲಪ್ಪ.
2 ದಿವಸ ಲೀವ್ ಬೇಕಂದರೆ ಅವ್ರ ಹತ್ರ ಕೈ ಕಾಲು ಹಿಡಿಬೇಕು ಒಂದು ವಾರ ಮುಂಚೆನೇ. ಈ ಥರ ಊರಿಗೆ ಹೋಗ್ತಾ ಇದ್ದೀನಿ ಸರ್, 2 ದಿನ ಲೀವ್ ಹಾಕಬೇಕು, ಲೀವ್ ಕೊಡಿ ಅಂತ. ಆಮೇಲೆ ಆ ಪ್ಲೇಸಿಗೆ ಬೇರೆ ಯಾರು ಅರೇಂಜ್ ಮಾಡಿ ಆದಮೇಲೆ ನಿಮಗೆ ಲೀವ್ ಕೊಡೋದು. ಲೀವ್ ಹಾಕಿದ್ರೆ ನಿಮಗೆ ಪೇಮೆಂಟ್ ಬರುತ್ತಾ? ₹1 ಬರಲ್ಲ. ನೀವು ಲೀವ್ ಹಾಕಿದ್ರೆ ಅವತ್ತಿನ ಪೇಮೆಂಟ್ ಕಟ್ ಆದಂಗೆ ಅಷ್ಟೇ. ನೀವೇನು ಡ್ಯೂಟಿ ಮಾಡ್ತೀರಾ, ಎಷ್ಟು ಮಂತ್ಲಿ ಎಷ್ಟು ವರ್ಕಿಂಗ್ ಡೇಸ್ ಮಾಡ್ತೀರಾ ಅಷ್ಟೇ ನಿಮಗೆ ಪೇಮೆಂಟು. ಎಕ್ಸ್ಟ್ರಾ ಅರ್ನ್ ಮಾಡೋಕ್ಕಾಗಲ್ಲ. ಓ ಟಿ ಇದ್ದರೆ ಮಾತ್ರನೇ. ಬಟ್ ಇವಾಗೆಲ್ಲ ಓ ಟಿ ಕಮ್ಮಿ, ಎಲ್ಲೂ ಓ ಟಿ ಕೊಡ್ತಾಯಿಲ್ಲ. ಜಮಾನ್ದಲ್ಲಿ ಓ ಟಿ ತುಂಬ ಕೊಡ್ತಾಯಿದ್ರು. ಅವಾಗ ಡಿಮ್ಯಾಂಡ್ ಜಾಸ್ತಿ ಇತ್ತು ವರ್ಕರ್ಸ್ ಇರಲಿಲ್ಲ ಅಂತ. ಬಟ್ ಇವಾಗೆಲ್ಲ ವರ್ಕರ್ಸ್ ಜಾಸ್ತಿ ಇರೋದು, ನಾರ್ತ್ ಇಂಡಿಯನ್ಸ್ ತುಂಬ ಜಾಸ್ತಿ ಬಂದಿರೋದ್ರಿಂದ ಇವಾಗೆಲ್ಲ ಡ್ಯೂಟಿಗೆ ಕೆಲಸ ಇಲ್ಲ, ಆ ಥರ ಪರಿಸ್ಥಿತಿ ಬಂದಿದೆ. ಇನ್ನು ಓ ಟಿ ಎಲ್ಲಿ ಕೊಡ್ತಾರೆ? ರೇರು, ಯಾವುದೋ ಒಂದೊಂದು ಕಂಪ್ನಿ ಓ ಟಿ ಕೊಡೋದು. ಬಟ್ ಇಂಟವರ್ ಡ್ಯೂಟಿನೇ ಆವ್ರೇಜ್ ಎಲ್ಲ 90% ಇವಾಗಿರೋ ಕಂಪ್ನಿಗಳಲ್ಲಿ. ಹಾಗಾಗಿ ನೀವೇನು ಸ್ಯಾಲರಿ ಇದೆ ಅಷ್ಟಕ್ಕೆ ಡಿಪೆಂಡ್ ಆಗಿರಬೇಕಾಗುತ್ತೆ. ನಿಮ್ಮ ಕಮಿಟ್ಮೆಂಟು ಯಾವುದೇ ಇದ್ರೂ ನಿಮಗಿರೋ ಸ್ಯಾಲ್ರಿಗೆ ಅಷ್ಟಕ್ಕೆ ಡಿಪೆಂಡ್ ಆಗಿ ಇರಬೇಕಾಗುತ್ತೆ. ಬಟ್ ಡೆಲಿವರಿ ಫೀಲ್ಡಲ್ಲಿ ಹಂಗಲ್ಲ. ನೀವು ಎಕ್ಸ್ಟ್ರಾ ಕಮಿಟ್ಮೆಂಟ್ ಇಟ್ಕೊಂಡ್ರೂ ಬೇಕಾದ್ರೆ ಅದು ಅರ್ನು ಮಾಡಿ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೋದು. ಈ ತಿಂಗಳು 20 ಅಲ್ಲ 30,000 40,000 ಬೇಕಾದ್ರೆ ನಾನು ಸಂಪಾದನೆ ಮಾಡ್ತೀನಿ ಅನ್ನೋ ಕೆಪಾಸಿಟಿ ನಿಮ್ಮಲ್ಲಿ ಇದೆ ಡೆಲಿವರಿ ಫೀಲ್ಡಲ್ಲಿ. ಬಟ್ ಕಂಪ್ನಿಲಿ ಆಗಲ್ಲ. ಇದು ಕಂಪ್ನಿಗೂ ಡೆಲಿವರಿ ಫೀಲ್ಡ್ಗೆ ಇರ್ತಕ್ಕಂಥ ವ್ಯತ್ಯಾಸ. ನಾವು ಡೆಲಿವರಿ ಫೀಲ್ಡಿಗೆ ಬಂದಾಗ ಈ ಥರ ಇರಲಿಲ್ಲ. ನಾವು ಬಂದಾಗ ಮ್ಯಾಕ್ಸಿಮಮ್ 2016 ಹತ್ತತ್ರ 10 ಇಯರ್ಸ್ ಆಗ್ತಾ ಬಂತು. ಅವಾಗ ಇನ್ನೂ ಚಿಕ್ಕ ಮಗು ಅಂಬೆಗಾಲಿಡುತ್ತೆ ಅಂತಾರಲ್ಲ, ಆ ಥರ ಡೆಲಿವರಿ ಫೀಲ್ಡ್ ಇನ್ನೂ ಜಸ್ಟ್ ಆವಾಗ ತಾನೇ ಬಂದಿತ್ತು ಅಂಬೆಗಾಲಿಡೋಕ್ಕೆ. ಎಲ್ಲ ಹುಡುಗರು ಕಮ್ಮಿ ಇದ್ದರು, ಆರ್ಡ್ರ್ ಕೂಡ ಅಷ್ಟೇ ಕಡಿಮೆ ಇತ್ತು. ಏನು ಬಿಸ್ನೆಸ್ ಆಗ್ತಾಯಿಲ್ಲ. ಅವಾಗ ಮ್ಯಾಕ್ಸಿಮಮ್ ಬೆಳಗ್ಗಿಂದ ನೈಟ್ವರೆಗೆ ಮಾಡಿದ್ರೆ ₹600-700 ಅಷ್ಟೇ. ಬಟ್ ಅವತ್ತಿನ ಕಾಲಕ್ಕೆ ಅದೇ ದೊಡ್ಡ ಅಮೌಂಟು. ಈಗ 10 ಇಯರ್ಸ್ ಬ್ಯಾಕ್ ಅಂದರೆ ₹600-700 ಇದ್ರೆ ಬಿಗ್ ಅಮೌಂಟ್ ಯಾವತ್ತು. ತಿಂಗಳಿಗೆ ಎಷ್ಟಾಯ್ತು ಅಲ್ಲಿಗೆ? 20 ಅಂದರೆ ₹25,000 ಸ್ಯಾಲ್ರಿ. ಅವಾಗೆಲ್ಲ ಕಂಪ್ನಿಲಿ ಎಷ್ಟಿತ್ತು? 6,000-7,000 8,000 ಮ್ಯಾಕ್ಸಿಮಮ್ ಇದ್ದಿದ್ದು. ಹಾಗಾಗಿ ಕಾಲಕ್ಕೆ ತಕ್ಕಂತೆ ಅವತ್ತಿಗೆ ಇರ್ತಕ್ಕಂಥ ಸ್ಯಾಲ್ರಿಗೆ ಅದೇ ಹೈಯೆಸ್ಟ್ ಇತ್ತು. ಬಟ್ ಅವಾಗ ಡೆಲಿವರಿ ಬಾಯ್ಸ್ ಕಡಿಮೆ ಇದ್ದರು, ಆರ್ಡ್ರ್ ಕೂಡ ಕಡಿಮೆ ಇತ್ತು. ಇನ್ನು ಆವಾಗ ತಾನೇ ಡೆಲಿವರಿ ಫೀಲ್ಡಲ್ಲಿ ಸ್ವಲ್ಪ ಪಿಕಪ್ ಆಗ್ತಾಯಿತ್ತು. ಸ್ಟಾರ್ಟಿಂಗ್ ಬಿಗಿನಿಂಗ್ ಬಂತಲ್ಲ ಬೆಂಗಳೂರಿಗೆ, ಸ್ವಲ್ಪ ಆರ್ಡ್ರ್ ಕಮ್ಮಿ ಇದ್ದು. ಹೋಗ್ತಾ ಚೆನ್ನಾಗಿ ಪಿಕಪ್ ಆಯಿತು. ಬಟ್ ಫುಡ್ ಡೆಲಿವರಿಲಿ ವರ್ಕೌಟ್ ಆಗ್ತಿರಲಿಲ್ಲ ನಮಗೆ. ಆವಾಗ ನಾವು ಫುಡ್ ಡೆಲಿವರಿ ಸ್ಟಾಪ್ ಮಾಡಿ ಪೋರ್ಟರ್ ಬಂತು. ಜಸ್ಟ್ ಆವಾಗ ತಾನೇ 2 ವೀಲರ್ ಜಾಯ್ನ್ ಆದರು. 2 ವೀಲರ್ ಜಾಯ್ನ್ ಆಗಿ ಪೋರ್ಟರ್ ಮಾಡೋಕ್ಕೆ ಶುರು ಮಾಡೋದು. ಅದ್ರ ಜೊತೆಗೆ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಕೂಡ ಇತ್ತು. ಎರಡು ಹಿಂಗೆ ಮಾಡಿದಾಗ ರೊಟೇಷನ್ ಆಗ್ತಾಯಿತ್ತು, ಚೆನ್ನಾಗಿತ್ತು. ಕೋವಿಡ್ ಟೈಮಲ್ಲಂತೂ ಬೆಂಕಿ ಆರ್ಡ್ರು. ಎಲ್ಲರಿಗೂ ಗೊತ್ತಿರಬೇಕು, ಕೋವಿಡಲ್ಲಂತೂ ಸಿಕ್ಕಾಬಟ್ಟೆ. ಯಾವುದೇ ಅಪಾರ್ಟ್ಮೆಂಟ್ಗೆ ಹೋಗಿಲ್ಲ, ವಿಲ್ಲಾಗೆ ಹೋಗಿಲ್ಲ, ಜಸ್ಟ್ ರೆಸ್ಟೋರೆಂಟ್ಗೆ ಹೋಗಿಲ್ಲ. ಆಚೆ ತಂದು ಕೊಡ್ತಾರೆ, ತಗೊಂಡೋಗಿ ಅಪಾರ್ಟ್ಮೆಂಟ್ ಗೇಟಲ್ಲಿ ಇಡಿ, ಬರ್ತಾಯಿರಿ. 10 ನಿಮಿಷಕ್ಕೆ ಆರ್ಡರ್ ಡೆಲಿವರಿ ಡ್ರಾಪ್ ಆಗ್ತಾಯಿತ್ತು. ಅಮೌಂಟ್ ಕೂಡ ಹಂಗೆ ಎಕ್ಸ್ಟ್ರಾ ಕೊಡ್ತಾಯಿದ್ದ. ಒಂದು 1 ಇಯರ್ 2 ಇಯರ್ಸ್ ಒಳ್ಳೆ ಅರ್ನಿಂಗ್ಸ್ ಆಯಿತು ಕೋವಿಡ್ ಟೈಮಲ್ಲಿ, ಇಲ್ಲ ಅಂತ ಹೇಳ್ತಲ್ಲ ಫುಡ್ ಡೆಲಿವರಿಲಿ. ಅದಾದ ತಕ್ಷಣ ಮತ್ತೆ ಫುಡ್ ಡೆಲಿವರಿ ಫುಲ್ ಬಿದ್ದೋಯ್ತು. ಏನು ಅಮೌಂಟ್ ಅರ್ನಿಂಗ್ಸ್ ಆಗ್ತಿಲ್ಲ. ₹1,000 ಮಾಡಬೇಕಂದ್ರೆ ತುಂಬ ಕಷ್ಟ. ಇದೆಲ್ಲ ಇವಾಗ ಹೆಂಗಿದೆ ಅಂತ ಗೊತ್ತಿಲ್ಲ. ಪ್ರೆಸೆಂಟ್ ಮಾಡೋರು ಮಾಡ್ತಾ ಇದ್ದಾರೆ. ಹೇಳ್ತಾರಲ್ವಾ, ಡೈಲಿ 2,000 ಮಾಡಿದೆ 3,000 ಮಾಡಿದೆ ಅಂತಾರೆ. ಬಟ್ ಅವರ ಲಾಗಿನ್ ಅವರ್ ನೋಡಿದ್ರೆ ಅದೇ ಥರ ಇರುತ್ತೆ. 17 ಅವರು 18 ಅವರ್ ಲಾಗಿನ್ ಅವರು. ಅವ್ರು ಓಡಿಸ್ತಕ್ಕಂಥ ಗಾಡಿ ಕಿಲೋಮೀಟ್ರ್ 250-300 ಕಿಲೋಮೀಟ್ರು. ಅಲ್ಲಿದೆಲ್ಲ ನೋಡ್ಕೊಂಡ್ರೆ ಅವರು ಈ ಓವರ್ ಟೈಮು, ಅವ್ರ ಪೆಟ್ರೋಲು, ಅವ್ರ ಎಕ್ಸ್ಪೆನ್ಸಿವು ಅಲ್ಲಿಗೆ ಸರಿ ಹೋಗುತ್ತೆ. ಬಟ್ ಸ್ವಿಗ್ಗಿ ಝೊಮ್ಯಾಟೊ ಫುಡ್ ಡೆಲಿವರಿಲಿ ಮುಂಚೆ ಥರ ಸಂಪಾದನೆ ಇಲ್ಲ, ಕಡಿಮೆ ಆಗಿದೆ. ಕೆಲವೊಂದು ಏರಿಯಾ ಝೋನ್ಗಳಲ್ಲಿ ಮಾತ್ರ ಚೆನ್ನಾಗಿದೆ ಅಂತ ಅನಿಸುತ್ತೆ. ಕೆಲವೊಂದು ಡಿಮ್ಯಾಂಡ್ ಇಲ್ಲಿ ಅಪಾರ್ಟ್ಮೆಂಟ್ಗಳು ಜಾಸ್ತಿ ಇರ್ತವಲ್ಲ, ಬಿಸ್ನೆಸ್ ಏರಿಯಾ, ಸಾಫ್ಟ್ವೇರ್ ಕಂಪ್ನಿಗಳು, ಈ ಥರ ಏರಿಯಾಗಳಲ್ಲಿ ಚೆನ್ನಾಗಿ ಬರುತ್ತೆ ಫುಡ್ ಡೆಲಿವರಿ ಆರ್ಡ್ರು. ಬಟ್ ಕೆಲವೊಂದು ಏರಿಯಾದಲ್ಲಿ ಡೌನ್ ಆಗಿದೆ. ಮುಂಚೆ ಥರ ಇಲ್ಲ. ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಗೊತ್ತಿರೋ ಬಂಸಂದ್ರೆ ಎಲ್ಲ ಇವಾಗ ಆಲ್ಮೋಸ್ಟ್ ತುಂಬ ಕಡಿಮೆ ಆಗಿದೆ ಫುಡ್ ಡೆಲಿವರಿ ಕಂಪ್ನಿಗಳಿಗೂ ಅಷ್ಟೇ ಜಾಸ್ತಿ ಆದಾಗಿ ಇವಾಗ ಡೆಲಿವರಿ ಆರ್ಡ್ರ್ಗಳು ಕೂಡ ಕಡಿಮೆ ಆಗಿದ್ದಾವೆ. ಎಲ್ಲ ಡಿವೈಡ್ ಆಗ್ಬಿಟ್ಟಿದ್ದಾವೆ ಬೇರೆ ಬೇರೆ ಕಂಪ್ನಿಗೆ. ಯಾವ ಕಂಪ್ನಿ ಕಸ್ಟಮರ್ಗೆ ಆಫರ್ ಕೊಡ್ತಾರೋ ಆ ಕಡೆ ಹೋಗ್ತಾ ಇರ್ತಾರೆ ಕಸ್ಟಮರ್ಗಳು ಅಷ್ಟೇ ಬುಕ್ಕಿಂಗ್ ಮಾಡೋಕ್ಕೆ. ಹಾಗಾಗಿ ಇವಾಗ ಜಾಸ್ತಿ ಸ್ವಲ್ಪ ಡಿಮ್ಯಾಂಡ್ ಇರೋದಂದರೆ ಪೋರ್ಟರ್ ಆ್ಯಂಡ್ ಅಂಕಲ್ ರ್ಯಾಪಿಡೋ. ಆ ಅಂಕಲ್ ಅಷ್ಟಕ್ಕಷ್ಟೇ ಸುಮಾರಾಗಿದೆ, ಪೇಮೆಂಟ್ ಕಮ್ಮಿ ಕೊಡ್ತಾನೆ. ಅದು ಬಿಟ್ಟರೆ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಇದೆ, ಪಾರ್ಸಲ್ ಇದೆ, ಪೋರ್ಟರ್ ಇದೆ, ಚೆನ್ನಾಗಿದೆ ಸದ್ಯಕ್ಕಂತೂ ನೀವು. ಬಟ್ ಅಮೌಂಟ್ ಚೆನ್ನಾಗಿ ಕೊಡ್ತಾನೆ, ಸ್ವಲ್ಪ ಆರ್ಡ್ರ್ ಕಡಿಮೆ ಏನಕ್ಕೆಪ್ಪ ಅಂದರೆ ಇವಾಗ ಜನಸಂಖ್ಯೆ ಜಾಸ್ತಿ ಆಗಿದ್ದಾರೆ. ಹೇಳಿದ್ನಲ್ಲ, ಇವಾಗ ಕಂಪ್ನಿಲಿ ಇರೋಂತಕ್ಕಂಥ ಜನ ಎಲ್ಲ ಜಾಸ್ತಿ ಡೆಲಿವರಿ ಫೀಲ್ಡಿಗೆ ಬರ್ತಾ ಇದ್ದಾರೆ. ಆ್ಯಂಡ್ ಇವಾಗ ಹೊಸ್ತ ಬೆಂಗಳೂರಿಗೆ ಬರ್ತಕ್ಕಂಥವ್ರು ಕೂಡ ಎಲ್ಲ ಡೆಲಿವರಿ ಫೀಲ್ಡಿಗೆ ಜಾಯ್ನ್ ಆಗ್ತಿದ್ದಾರೆ. ಇವಾಗ ತುಂಬ ಜನ ನಾರ್ತ್ ಇಂಡಿಯನ್ಸ್ ನೋಡಿರ್ಬೇಕು, ಎಲ್ಲ ಎಲೆಕ್ಟ್ರಿಕಲ್ ಚಿಕ್ಕ ವೆಹಿಕಲ್ ಥರ ಬರ್ತದೆ, ಸೈಕಲ್ಲು, ಈ ಥರ ಅವ್ರು ರೆಂಟಿಗೆ ತಗೊಂಡು ಡ್ಯೂಟಿ ಮಾಡೋರು ತುಂಬ ಜನ ಇದ್ದಾರೆ. ಜಿಪ್ಟೋದಲ್ಲಿ, ಬ್ಲಿಂಕಿಟ್ಟಲ್ಲಿ, ಫ್ಲಿಪ್ಕಾರ್ಟಲ್ಲಿ, ಈ ಥರ ಎಲ್ಲ ಜನ ಜಾಸ್ತಿ ಆಗಿರುತ್ತೆ. ಏನಾಗಿದೆ, ಡೆಲಿವರಿ ಫೀಲ್ಡಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಗಿಬಿಟ್ಟಿದೆ. ಆರ್ಡ್ರ್ ಇದ್ದೇ ಇದ್ದಾವೆ, ಆರ್ಡ್ರ್ ಜಾಸ್ತಿನೇ ಇದಾವೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಜನಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಡೆಲಿವರಿ ಫೀಲ್ಡಲ್ಲಿ ನಮಗೆ ಆರ್ಡ್ರ್ ಕಮ್ಮಿ ಅನ್ನಿಸ್ತಾ ಅಷ್ಟೇ. ಮುಂಚೆಗಿವಾಗಿ ನೋಡ್ಕೊಂಡ್ರೆ 50% ಜನ ಜಾಸ್ತಿ ಆಗಿದ್ದಾರೆ. ಹಂಗಾಗಿ ಸ್ವಲ್ಪ ಜನಸಂಖ್ಯೆ ಬರೋದು ಜಾಸ್ತಿ ಆಗ್ತಾಯಿದೆ ಬೆಂಗಳೂರಿಗೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಆರ್ಡ್ರ್ ಕೂಡ ಡಿವೈಡ್ ಆಗ್ತಾ ಇರೋದ್ರಿಂದ ಆರ್ಡ್ರ್ ಕಡಿಮೆ ಆಗಿದೆ. ಬಟ್ ಒಂದು ಆವರೇಜ್ ಸಂಪಾದನೆ ಅಂತೂ ಆಗ್ತಾಯಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಇವಾಗಲೂ ಅಷ್ಟೇ, ನೀವೇನೇ ಸ್ವಲ್ಪ ಎಫರ್ಟ್ ಹಾಕಿ ಓವರ್ ಟೈಮ್ ಮಾಡ್ತೀರಾ ಅಂದರೆ 1,000ದಿಂದ 2,000ವರೆಗೂ ಅವ್ರನ್ನ ಮಾಡ್ಬೋದು. ರ್ಯಾಪಿಡೋದಲ್ಲಿ ಆಗ್ಬೋದು, ಪೋರ್ಟ್ರಲ್ಲೂ ಅಷ್ಟೇ ಹಾಗೆ ಆಗುತ್ತೆ. ಬಟ್ ನಿಮ್ಮ ಎಫರ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಯಾವ ಥರ ಡ್ಯೂಟಿ ಮಾಡ್ತೀರಾ, ಪ್ಲ್ಯಾನ್ ಪ್ರಕಾರ ಎಲ್ಲ ಹೇಳಿದ್ದೀನಲ್ಲ, ಹಿಂದಿನ ವೀಡಿಯೋಗಳಲ್ಲಿ ಹೇಳಿದ್ದೀನಿ ಯಾವ ಥರ ಡ್ಯೂಟಿ ಮಾಡಿದ್ರೆ ಹೆಚ್ಚು ಅರ್ನಿಂಗ್ಸ್ ಮಾಡ್ಬೋದು ಅಂತ. ಅದನ್ನು ಕೂಡ ಚೆಕ್ ಮಾಡಿ ನೋಡಿ, ನನ್ನ ವೀಡಿಯೋಗಳಿದ್ದಾವೆ. ಹಾಗಾಗಿ
ಇವಾಗ ಇವತ್ತಿನ ವಿಡಿಯೋ ಇಷ್ಟೇ. ಡೆಲಿವರಿ ಫೀಲ್ಡಿಗೆ ಏನಕ್ಕೆ ಜನ ಜಾಸ್ತಿ ಬರ್ತಾರೆ, ಇದ್ರಲ್ಲಿ ಅರ್ನ್ ಮಾಡ್ಬೋದು ಅಂದರೆ ಖಂಡಿತ ಅರ್ನ್ ಮಾಡ್ಬೋದು. ಇಲ್ಲಿ ಒಂದು ಫ್ರೀಡಮ್ ಇದೆ, ಇಲ್ಲಿ ಯಾರೂ ನಮಗೆ ಕೇಳೋಂಗಿಲ್ಲ, ಇಲ್ಲಿಗೆ ನಾವೇ ಓನರ್ ಥರ ಇದ್ದಂಗೆ. ನಮಗೆ ಬೇಕಾದ ಲೀವ್ ಹಾಕೋಬೋದು, ನಮ್ಮ ಪರ್ಸ್ನಲ್ ವರ್ಕು ಕೂಡ ಮಾಡ್ಕೋಬೋದು. ಇಲ್ಲಿಗೆ ಹೋಗ್ಬೇಕಂದ್ರೂ ಒಂದು ಫ್ರೀಡಮ್ ಇದೆ ಇಲ್ಲಿ. ಹಂಗಾಗಿ ಹೆಚ್ಚು ಜನ ಡೆಲಿವರಿ ಫೀಲ್ಡಿಗೆ ಬರ್ತಾರೆ. ಚೆನ್ನಾಗಿದೆ, ಫೆಸಿಲಿಟಿ ಇದೆ, ಪ್ಲಸ್ ಆರ್ ಮೈನಸ್ ಎರಡೂ ಇದೆ, ಇಲ್ಲ ಅಂತ ಹೇಳ್ತಾರೆ. ಯಾವುದೇ ಡಿಪಾರ್ಟ್ಮೆಂಟಿಗೆ ಹೋದ್ರೂ ಪ್ಲಸ್ ಆರ್ ಮೈನಸ್ ಇದ್ದೇ ಇರುತ್ತೆ. ಬಟ್ ಅದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಡ್ಯೂಟಿ ಮಾಡಬೇಕು. ಯಾಕೆಂದರೆ ನೀರಿಗೆ ಇಳಿದ್ಮೇಲೆ ಚಳಿ ಆದ್ರೇನೋ ಮಳೆ ಆದ್ರೇನೋ ಈಜಲೇಬೇಕಲ್ವ. ಹಂಗೆ ಡೆಲಿವರಿ ಫೀಲ್ಡ್ ಅಂತ ಬಂದಮೇಲೆ ಮಳೆ, ಬಿಸಿಲು, ಗಾಳಿ, ಧೂಳು, ಡಸ್ಟು ಯಾವುದು ಕೇಳೋಂಗಿಲ್ಲ. ಮಾಡ್ತಾ ಇರಬೇಕು ಡೇ ಆ್ಯಂಡ್ ನೈಟ್ ಡ್ಯೂಟಿ. ಅವಾಗ ಮಾತ್ರ ಅರ್ನ್ ಮಾಡೋಕ್ಕಾಗತ್ತೆ. ಇವು ಯಾವುದು ಆಗಲ್ಲಪ್ಪ ನಮ್ಮ ಕೈಲಿ, ಇದರಲ್ಲೆಲ್ಲ ಈ ಥರ ಎಲ್ಲ ನಾನು ಫೀಲ್ಡ್ ವರ್ಕ್ ಮಾಡೋಕ್ಕಾಗಲ್ಲಪ್ಪ ಅಂದರೆ ಆರಾಮಾಗಿ ಹೋಗಿ ಕಂಪ್ನಿಲಿ ಮಾಡ್ಕೊಳ್ಳಿ. ಒಂದು 10,000 to 15,000 ರೂಪಾಯಿ ಅಷ್ಟಕ್ಕೆ ಸೀಮಿತವಾಗಬೇಕಾಗುತ್ತೆ ತಿಂಗಳೆಲ್ಲ ಸ್ಯಾಲ್ರಿ. ಅವ್ರು ಕೊಡೋ ಒಂದು ಸ್ಯಾಲ್ರಿಗೆ ತಿಂಗಳು ಪೂರ್ತಿಯೇ ಜೀತದಾಳೋ ಥರ ಗೈತಾ ಇರಬೇಕು. ಅವ್ರು ಹೇಳಿರೋ ಕೆಲಸ ಮಾಡಿಕೊಂಡು, ಅವ್ರು ಬೈದಂಗೆ ಬೈಸ್ಕೊಂಡು, ನಿಮಗೆ ಹುಷಾರಿಲ್ಲ ಅಂದರೂ ಪರವಾಗಿಲ್ಲ ಅಲ್ಲೇ ಮಾಡ್ತಾ ಇರಬೇಕು ಎವ್ರಿ ಡೇ ಹೋಗಿ. ಈ ಥರ ಎಲ್ಲ ತೊಂದರೆಗಳು ಜಾಸ್ತಿ ಕಂಪ್ನಿಲಿ ಹೋಗಿ ಕೆಲಸ ಮಾಡಬೇಕಂದ್ರೆ. ಬಟ್ ಡೆಲಿವರಿ ಫೀಲ್ಡಲ್ಲಿ ಏನಿಲ್ಲ, ಆರಾಮಾಗಿ ಫ್ರೀ ಆಗಿರುತ್ತೆ. ಕೆಲವ್ರು ಹೇಳ್ತಾ ಇರ್ತಾರೆ, ಡೆಲಿವರಿ ಫೀಲ್ಡ್ ಸೇಫ್ಟಿ ಇಲ್ಲಪ್ಪ, ಯಾವಾಗ ಹೋಗ್ಬಿಡ್ತಾರೆ ಹೇಳೋಕ್ಕಲ್ಲ, ಆಕ್ಸಿಡೆಂಟ್ ಹಂಗೆ ಅಂತಾರೆ. ಸಾವು ಅನ್ನೋದು ಬಂದಾಗ ಯಾರೂ ತಪ್ಸೋಕ್ಕಾಗಲ್ಲ. ನೀವು ಕಂಪ್ನಿಲಿ ಕೆಲಸ ಮಾಡ್ತಿದ್ರು ಸಾಯ್ತೀರಾ, ಗಾಡಿ ಓಡಿಸ್ತಾ ಇದ್ರೆ ಸಾಯ್ತೀರಾ, ಮನೆ ಒಳಗೆ ಕುತ್ಕೊಂಡಿದ್ರು ಸಾಯ್ತೀರಾ, ಆಯಿತಾ. ಅದು ದಯವಿಚ್ಚೆ ನಿಮ್ಮ ಟೈಮ್ ಬಂದಾಗ ನೀವು ಎಲ್ಲಿದ್ರೂ ಹೋಗಲೇಬೇಕು. ಹಂಗಂತಾರೆ ಗಾಡಿ ಓಡಿಸಿರೇ ಸತ್ತೋಗ್ತಾರೆ, ಇವೆಲ್ಲ ಸುಳ್ಳು. ಬಟ್ ಬೆಂಗಳೂರಿಗೆ ಬಂದ ಮೇಲೆ ದುಡಿಬೇಕು ಅನ್ನೋ ಒಂದು ಛಲ ಬಂದಾಗ ಯಾವ ಡಿಪಾರ್ಟ್ಮೆಂಟಲ್ಲಿ ಅತಿ ಸಂಪಾದನೆ ಹೆಚ್ಚಾಗಿರುತ್ತೋ ಆ ಡಿಪಾರ್ಟ್ಮೆಂಟ್ಗೆ ಹೋಗಿ ವಯಸ್ಸಿದ್ದಾಗ ಎನರ್ಜಿ ಹಾಕಿ, ಎಫರ್ಟ್ ಹಾಕಿ ಡ್ಯೂಟಿ ಮಾಡಬೇಕು. ಪ್ರೆಸೆಂಟ್ಲಿ ಡೆಲಿವರಿ ಫೀಲ್ಡ್ ಚೆನ್ನಾಗಿದೆ. ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಎಫರ್ಟ್ ಹಾಕಿ ದುಡಿಬೋದು, ಸಂಪಾದನೆ ಮಾಡ್ಬೋದು. ಇರೋ ಟೈಮಲ್ಲಿ ದುಡ್ಕೋಬೇಕು. ಏಜ್ ಆದಾಗ ಅದು ದುಡ್ಕೊಳಕ್ಕಾಗಲ್ಲ, ಆಯಿತಾ. ಅವಾಗ 108 ಕಾಯಿಲೆಗಳು, ಆ ಕಾಯಿಲೆಗಳು ಹುಷಾರು ಮಾಡ್ಕೊಳಕ್ಕೆ ಮೆಡಿಷನ್ ಖರ್ಚು ಅವು ಇವು ಜಾಸ್ತಿ ಆಗ್ತವೆ. ಹಾಗಾಗಿ ಏಜ್ ಇದ್ದಾಗ ಸಂಪಾದನೆ ಮಾಡಿಟ್ಕೊಳ್ಳಿ. ಇನ್ನೊಬ್ಬರಿಗೆ ಡಿಫೆಂಡ್ ಆಗಿ ಬದುಕೋಂಥ ಸಾಧ್ಯತೆ ಕಮ್ಮಿ ಇರುತ್ತೆ. ಆದಷ್ಟು ಡೆಲಿವರಿ ಫೀಲ್ಡ್ ಗೊತ್ತಿರಬೇಕು. ಅಬೋವ್ ಒಂದು 50-55 ಇಯರ್ಸ್, 50 ಇಯರ್ಸೇ ಓವರು ಗಾಡಿ ಓಡ್ಸೋಕ್ಕಾಗಲ್ಲ. ಅದಕ್ಕೆ ಮೇಲೆ ಕಾಯಿಲೆಗಳು ಸ್ಟಾರ್ಟ್ ಆಗ್ಬಿಡ್ತವೆ, ಬ್ಯಾಕ್ ಪೈನು ಅದು ಇದು. ಅಷ್ಟರೊಳಗೆ ಆದಷ್ಟು ಸಂಪಾದನೆ ಮಾಡ್ಕೊಂಡ್ರೆ ನಂತರ ನಿಮ್ಮ ಕೈಲಿ ಯಾವ್ದಾದ್ರು ಸಣ್ಣ ಪುಟ್ಟ ಕೆಲಸ ನಿಮ್ಮದೇ ಬಿಸ್ನೆಸ್ ಮಾಡ್ಕೊಂಡು ಆರಾಮಾಗಿ ಲೈಫ್ ಸೆಟ್ಲ್ ಮಾಡ್ಕೋಬೋದು. ಬಟ್ ಪ್ರೆಸೆಂಟ್ಲಿ ಬೆಂಗಳೂರಲ್ಲಿ ಡೆಲಿವರಿ ಫೀಲ್ಡ್ ಚೆನ್ನಾಗಿದೆ, ಇಲ್ಲ ಅಂತ ಹೇಳ್ತಿಲ್ಲ. ಚೆನ್ನಾಗಿಲ್ಲ ಅಂತಲೇ ಹೇಳೋಕ್ಕಲ್ಲ, ತುಂಬ ಚೆನ್ನಾಗಿದೆ ಅಂತ ಹೇಳೋಕ್ಕಾಗ್ತಿಲ್ಲ. ಒಂದು ಆವ್ರೇಜ್ ಚೆನ್ನಾಗಿದೆ. ಒಂದು ಡೈಲಿ ಟಾರ್ಗೆಟ್ 1,000 ಇಂದ 1,500 ಈ ಥರ ಒಂದು ಲೆವೆಲ್ಗೆ ಅರ್ನ್ ಮಾಡ್ಬೋದು. ಯಾರೆಲ್ಲ ಬೆಂಗಳೂರಿಗೆ ಬರಬೇಕು, ಬಂದರೆ ಡೆಲಿವರಿ ಫೀಲ್ಡ್ ಹಿಂಗಿದೆ ಮಾಡ್ಬೋದಾ ಅನ್ನೋರು 1,000 ಇಂದ 1,500 ಬಂದ ತಕ್ಷಣ ಮಾಡೋಕ್ಕಾಗಲ್ಲ. ನೀವು ಇಲ್ಲಿ ಸೆಟಲ್ ಆಗಬೇಕು, ನಿಮಗೆ ಎಕ್ಸ್ಪೀರಿಯನ್ಸ್ ಆಗಬೇಕು. ಇದೆಲ್ಲ ಆದಮೇಲೆ ನೀವು ಮಾಡ್ಬೋದು. ಸ್ಟಾರ್ಟಿಂಗ್ ಬಂದ ತಕ್ಷಣ 1,500 ಅರ್ನ್ ಮಾಡ್ತೀನಿ ಅಂದರೆ ಅದು ಕನಸು, ಯಾರಿಗೂ ಆಗಲ್ಲ. ಡೆಲಿವರಿ ಫೀಲ್ಡ್ ಹೊಸ್ದಾಗಿ ಬಂದಿರೋರಿಗೆ, ಏನು ಹಳಬ್ರು ಇದ್ದಾರಲ್ಲ ಅವ್ರಿಗೆ ಒಂದೊಂದು ಟೈಮ್ ಆಗಲ್ಲ, ಆರ್ಡರ್ ಬರಲ್ಲ, ರಿಸ್ಕ್ ಇರುತ್ತೆ, ಏನೋ ಒಂದು ಪ್ರಾಬ್ಲಮ್ ಆಗಿಬಿಡುತ್ತೆ, ಮೊಬೈಲ್ ಪ್ರಾಬ್ಲಮ್ ಆಗುತ್ತೆ, ಇಲ್ಲ ಗಾಡಿ ಇಶ್ಯೂ ಆಗ್ಬೋದು, ಇಲ್ಲ ಆರ್ಡ್ರ್ಗಳು ಬರಲ್ಲ. ಈ ಥರ ಅವ್ರಿಗೆ ಪ್ರಾಬ್ಲಮ್ ಆದಾಗ ಅವ್ರಿಗೆ ಅರ್ನಿಂಗ್ಸ್ ಆಗಲ್ಲ. ಹಂಗಾಗಿ ಎವ್ರಿ ಡೇ ನಾನು ಇಷ್ಟೇ ಅರ್ನ್ ಮಾಡ್ತೀನಿ ಡೆಲಿವರಿ ಫೀಲ್ಡಲ್ಲಿ ಅಂತ ಟಾರ್ಗೆಟ್ ಇಟ್ಕೊಂಡ್ರೂ ಕೂಡ ಆಗಲ್ಲ. ಅದು ಇವತ್ತು 1,000 ಮಾಡಿಸ್ತಾರೆ ಕಂಪ್ನಿಯವರು, ನಾಳೆ 2,000 ಮಾಡಿಸ್ತಾರೆ, ಇನ್ನೊಂದಿನ 500 ಮಾಡಿಸ್ತಾರೆ. ಅದು ಹೆಂಗೆ ಅಂತ ಹೇಳೋಕ್ಕಾಗಲ್ಲ. ಯಾವ ಥರ ಆರ್ಡ್ರ್ ಮೇಲೆ ಡಿಪೆಂಡ್ ಆಗುತ್ತೆ. ಇವತ್ತಿದ್ದಂಗೆ ಬಿಸ್ನೆಸ್ ನಾಳೆ ಇರಲ್ಲ, ಆಯಿತಾ. ಡೇ ಬೈ ಡೇ ಚೇಂಜ್ ಆಗ್ತಿರೋದ್ರಿಂದ ಡೆಲಿವರಿ ಫೀಲ್ಡಲ್ಲಿ ಅಷ್ಟೇ ಎವ್ರಿ ಡೇ ನಾವು ಇಷ್ಟೇ ಅರ್ನ್ ಮಾಡ್ತೀವಿ ಅಂತ ಫಿಕ್ಸೆಡ್ ಸ್ಯಾಲ್ರಿ ಥರ ನಂಬ್ಕೊಂಡು ಬರೋಕ್ಕೂ ಆಗಲ್ಲ. ಬಟ್ ನಿಮ್ಮ ಕೆಪಾಸಿಟಿ, ನೀವು ಓವರ್ ಟೈಮ್ ಮಾಡಿಕೊಂಡು ಅತಿ ಹೆಚ್ಚಾಗಿ ಸಂಪಾದನೆ ಮಾಡ್ತೀರ ಅಂದ್ರೆ ಮಾಡ್ಬೋದು, ಇಲ್ಲ ಅಂತ ಹೇಳ್ತಿಲ್ಲ. ಎಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಅದು ನೀವು ಯಾವ ಥರ ಡ್ಯೂಟಿ ಮಾಡ್ತೀರಾ, ಹೆಂಗೆ ಮಾಡ್ತೀರಾ ಅದು ನಿಮ್ಮ ಮೇಲೆ ನಿಮಗೆ ಬಿಟ್ಟಿದ್ದದು ಡೆಲಿವರಿ ಫೀಲ್ಡಲ್ಲಿ. ಹಾಗಾಗಿ ಒಟ್ಟಿನಲ್ಲಿ ಚೆನ್ನಾಗಿದೆ ಡೆಲಿವರಿ ಫೀಲ್ಡು. ಸದ್ಯಕ್ಕಂತೂ 1,000 ಇಂದ 1,500 ಏನು ಮೋಸ ಇಲ್ಲ. ಮಂತ್ಲಿಗೆ 35,000 ಇಂದ 40,000 ರೂಪಾಯಿ ಅರ್ನ್ ಮಾಡ್ಬೋದು. ಸ್ವಲ್ಪ ಎಫರ್ಟ್ ಹಾಕಿ ಮಾಡಬೇಕಾಗತ್ತೆ ಅಷ್ಟೇ. ಓಕೆ ಫ್ರೆಂಡ್ಸ್, ಈ ಹೊಸ್ದಾಗಿ ಯಾರೆಲ್ಲ ಡೆಲಿವರಿ ಫೀಲ್ಡಿಗೆ ಬರ್ತೀರಾ, ಕಂಪ್ನಿಯಿಂದ ಇದಕ್ಕೆ ಬರಬೇಕು ಅನ್ನೋರು, ಈ ಡೆಲಿವರಿ ಫೀಲ್ಡಲ್ಲಿ ಇನ್ಕಮ್ ಇದೆಯಾ ಅದ್ರ ಬಗ್ಗೆ ಇವತ್ತು ಒಂದು ವಿಡಿಯೋ ಮಾಡಿದೆ ಅಷ್ಟೇ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.